ಏನು ಕಾನೂನಿದು? ಯಾವ ಮಸೂದೆಯನ್ನು ಇಲ್ಲಿ ಆ್ಯಕ್ಟಾಗಿ ಮಾಡಿದ್ದಾರೆ? ಇದರಿಂದ ಏನೇನಾಗುತ್ತೆ? ಜನಗಳಿಗೆ ಉಪಯೋಗ ಇದೆಯಾ ಇಲ್ವಾ? ಇವೆಲ್ಲವೂ ಕೂಡ ಇವತ್ತಿಗೆ ಈ ಕ್ಷಣಕ್ಕೆ ಹೇಳೋದು ಕಷ್ಟ ಆಗಬಹುದಾಗುತ್ತೆ. ಇದೇ ಕಾನೂನು ಬಳಸ್ಕೊಂಡು ಇದನ್ನು ಯಾವ ಥರ ಯೂಸ್ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಆದರೆ ಇರ್ತಕ್ಕಂಥ ಅಂಶಗಳನ್ನು ನಾವು ಓದ್ಕೊಂಡು ಹೋಗಬೇಕಾಗತ್ತೆ. ಈಗ ಹಳೆ ಕಾನೂನು ಭಾರತೀಯ ದಂಡ ಸಂಹಿತೆ, ಅಪರಾಧ ಪ್ರಕ್ರಿಯಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಕಾಯ್ದೆ ಇತ್ತು. ಇದೆಲ್ಲವೂ ರದ್ದಾಗ್ಬಿಡುತ್ತೆ ಇವತ್ತಿನಿಂದ. ಇದು ಯಾವುದೂ ಇರಲ್ಲ. ಇವತ್ತಿನಿಂದ ಲಾಗೂ ಆಗ್ತಾ ಇರೋದು, ಚಾಲನೆಗೆ ಬರ್ತಿರೋದು ಯಾವುದು ಅಂತ ಹೇಳಿದ್ರೆ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ. ಈ ಮೂರು ಜಾರಿ ಆಗ್ತಾ ಇದೆ. ಏನಪ್ಪ ಚೇಂಜ್ ಆಯ್ತು? ಇದೇನೋ ಹೆಸರೇನೋ ಚೇಂಜ್ ಆಗಿದೆ, ಏನು ಜನಗಳಿಗೇನು ಇದರಿಂದ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಆಗಬಹುದು ಅಂತ ಚೆಕ್ ಮಾಡಿಕೊಂಡಾಗ ವಿಚಾರಣೆ ಕಂಪ್ಲೀಟ್ ಆಗುತ್ತಲ್ಲ, 45 ದಿನಗಳ ಒಳಗಾಗಿ ತೀರ್ಪನ್ನು ಪ್ರಕಟಿಸಬೇಕು. ಇದು ಹೈಲೈಟ್ ಆಗ್ತಿರ್ತಕ್ಕಂಥ ಅಂಶಗಳು. ವಿಚಾರಣೆ ಮುಗಿದ ಮೇಲೆ 45 ಡೇಸ್, 1.5 ತಿಂಗಳು ಅವಕಾಶ ಇರುತ್ತೆ. ಈಗ ನೀವು ವಿಚಾರಣೆಗೆ 1 ವರ್ಷ ಆದರೂ ತೊಗೊಳ್ಳಿ, 2 ಆದರೂ ತೊಗೊಳ್ಳಿ, 3 ಆದರೂ ತೊಗೊಳ್ಳಿ. ತೀರ್ಪು ಪ್ರಕಟಿಸುವುದಕ್ಕೆ ವಿಚಾರಣೆ ಕಂಪ್ಲೀಟ್ ಆಯಿತು ಅಂತ ಹೇಳಿದ ಮೇಲೆ 45 ದಿನ ಟೈಮ್ ಇರುತ್ತೆ. ಅಷ್ಟರೊಳಗಡೆ ತೀರ್ಪನ್ನು ಹೇಳಬೇಕು ಅಂತ. ಮೊದಲ ವಿಚಾರಣೆ ನಡೆದ 60 ದಿನಗಳ ಒಳಗೆ ಚಾರ್ಜ್ ಶೀಟ್ ಹಾಕಬೇಕು ಅಂತ. ಫಸ್ಟು ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರಲ್ಲ, ಅಲ್ಲಿಂದ ಲೆಕ್ಕ ಹಾಕ್ಕೊಂಡ್ರೆ 2 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಹಾಕಬೇಕು, ಆರೋಪ ಪಟ್ಟಿ ಹಾಕಬೇಕು ಅಂತ. ಅತ್ಯಾಚಾರ ಕೇಸಲ್ಲಿ ಪೋಷಕರು ಮತ್ತು ಸಂಬಂಧಿಕರ ಎದುರು ಸಂತ್ರಸ್ತೆ ಹೇಳಿಕೆಯನ್ನು ದಾಖಲಿಸಬೇಕಾಗತ್ತೆ. ಎಲ್ಲೋ ಒಳಗಡೆ ಕರ್ಕೊಂಡು ಹೋಗೋದು, ಮಾತನಾಡಿಸ್ಬಿಡೋದು, ಆಗಿಲ್ಲ ಆಗಿದೆ ಇದೆಲ್ಲ. ಸಂಬಂಧಿಕರು ಇರಬೇಕು, ಸಾಕಿದವರು ಇರಬೇಕು, ಹೆತ್ತವರು ಇರಬೇಕು. ಇದ್ದರೆ ದಾಖಲಿಸಬೇಕಾಗತ್ತೆ ಹೇಳಿಕೆ ಅಂತ. ಅತ್ಯಾಚಾರ ಸಂತ್ರಸ್ತೆ ಹೇಳಿಕೆಯನ್ನು ಮಹಿಳಾ ಪೊಲೀಸ್ ಅಧಿಕಾರಿನೇ ದಾಖಲು ಮಾಡಬೇಕು. 7 ದಿನಗಳ ಒಳಗಾಗಿ ಮೆಡಿಕಲ್ ರಿಪೋರ್ಟನ್ನು ಸಲ್ಲಿಕೆ ಮಾಡಬೇಕು. 7 ದಿನ ಟೈಮು. ಯಾವಾಗೋ 1 ತಿಂಗಳು ಬಿಟ್ಟು, 2 ತಿಂಗಳು ಬಿಟ್ಟು ಒಂದು ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಆಮೇಲೆ ರಿಪೋರ್ಟ್ ಕೊಡ್ತೀವಿ ಅಂದರೆ ಅಲ್ಲ. ಮೆಡಿಕಲ್ ರಿಪೋರ್ಟನ್ನು 7 ದಿನ ಟೈಮ್ ಅಷ್ಟೇ, ಅಷ್ಟರೊಳಗಡೆ ಆ ರಿಪೋರ್ಟ್ ಇರಬೇಕು ಅಂತ. 12 ವರ್ಷಕ್ಕಿಂತ ಕೆಳಗಿನ ಬಾಲಕಿಯರ ಮೇಲಿನ ಅತ್ಯಾಚಾರ ಕೇಸ್ಗೆ ಕನಿಷ್ಠ 20 ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ. ಅಪ್ರಾಪ್ತರು ಅಂಥವ್ರನ್ನ ರೇಪ್ ಮಾಡಿದಾಗ, ಅದರಲ್ಲಿ ಎಸ್ಪೆಷಲಿ 12 ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನು ಅತ್ಯಾಚಾರಕ್ಕೆ ಅವ್ರನ್ನ ಮಾಡಿದರೆ 20 ವರ್ಷ ಶಿಕ್ಷೆ ಆಗುತ್ತೆ ಅವರಿಗೆ. ಅಪರಾಧಗಳ ಬಗ್ಗೆ ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮ ಬಳಸ್ಕೊಂಡು ದೂರು ಕೊಡಬಹುದು. ಮೊದಲೆಲ್ಲ ಈಗ ನೀವು ಸ್ಟೇಷನ್ಗೆ ಬರಬೇಕು, ಅಲ್ಲಿ ಕಂಪ್ಲೇಂಟ್ ಬರೀಬೇಕು, ಪೇಪರ್ ತೊಗೋಬೇಕು, ಅವರು ಏನಮ್ಮ ಹೇಳಮ್ಮ ಹೇಳಪ್ಪ. ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮ ಬಳಸ್ಕೊಂಡು ಕೂಡ ದೂರನ್ನು ಕೊಡಬಹುದು. ಇದೇ ಮೊಬೈಲ್ ಬಳಸ್ತಿರೋ, ಇಮೇಲ್ ಬಳಸ್ತಿರೋ, ಬೇರೆ ಯಾವ್ದಾರು ಆ್ಯಪ್ ಬಳಸ್ಕೊಳ್ತಿರೋ, ಆ ಮೂಲಕ ನೀವು ದೂರು ಕೊಡಬಹುದು ಅಂತ. ದೂರು ಕೊಡೋದಕ್ಕೆ ವ್ಯಕ್ತಿ ಪೊಲೀಸ್ ಠಾಣೆಗೆ ಖುದ್ದಾಗಿ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಶೂನ್ಯ FIR ಪರಿಕಲ್ಪನೆ ಅಡಿಯಲ್ಲಿ ಯಾವುದೇ ಠಾಣೆಯಲ್ಲಿ FIR ದಾಖಲಿಸಬಹುದು. ಈ ಸ್ಟೇಷನ್ ಲಿಮಿಟ್ಸ್ ಬರಲ್ಲ, ಇದು ಬೇರೆ ಊರು, ಯಾವ ಊರು ನಿಂದು, ಆ ಊರಾ, ಅಲ್ಲಿಗೆ ಹೋಗಿ ನೀನು ಆ ಸ್ಟೇಷನ್ಗೆ ಹೋಗು, ಅಲ್ಲಿ ಬರಲ್ವಾ SP ಹತ್ರ ಹೋಗು, ಅಲ್ಲಲ್ವಾ DCP ಹತ್ರ ಹೋಗ್ಬೇಕು ನೀನು, ಇಲ್ಲೆಲ್ಲ ಬರಬಾರ್ದು, ಈ ಥರ ಮಾತನಾಡೋಕ್ಕೆ ಬರಲ್ಲ. ಯಾವುದೇ ಠಾಣೆಯಲ್ಲಿ FIR ದಾಖಲಿಸಬಹುದಾಗತ್ತೆ. ಶೂನ್ಯ FIR ಪರಿಕಲ್ಪನೆ ಅಡಿಯಲ್ಲಿ ಠಾಣೆಯ ಲಿಮಿಟೇಷನ್ಸ್, ಝೋನ್, ವ್ಯಾಪ್ತಿ ಆ ಪ್ರಶ್ನೆ ಬರಲ್ಲ ಇಲ್ಲಿ. ಬಂಧಿತ ವ್ಯಕ್ತಿ ತನ್ನ ಸ್ಥಿತಿ ಬಗ್ಗೆ ತಾನು ಇಚ್ಛಿಸಿದ ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿ ನೀಡಬಹುದು. ಯಾರನ್ನೂ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಏನಾಗ್ಬಿಡ್ತಾರೆ ಅನೇಕ ಸಂದರ್ಭಗಳಲ್ಲಿ, ಒಬ್ಬ ವ್ಯಕ್ತಿ XYZ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸ್ಟೇಷನ್ಗೆ. ಫೋನ್ ಕಿತ್ಕೊಂಡ್ಬಿಡ್ತಾರೆ ಅವನ ಹತ್ರ. ಫೋನ್ ಕಿತ್ಕೊಂಡು, ಸರ್ ನಾನು ಮಾತಾಡಬೇಕು, ಮನೆಯವ್ರಿಗೆ ತಿಳಿಸ್ತೀನಿ ಸರ್ ವಿಷಯ, ನಮ್ಮ ಲಾಯರ್ ಹತ್ರ ಇಲ್ಲಪ್ಪ ಆಗಲ್ಲ ಅವೆಲ್ಲ, ಆಮೇಲೆ ಆಕತೆ, ಆಮೇಲೆ ಇರು, ಹಾಗೆಲ್ಲ ಇಲ್ಲ, ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಒಬ್ಬ ವ್ಯಕ್ತಿ ಅರೆಸ್ಟ್ ಆದಾಗ ತಾನು ಯಾವ ಸ್ಥಿತಿಲಿ ಇದ್ದೀನಿ ಅಂಥೇಳಿ ತಾನು ಬಯಸಿದ ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿ ಕೊಡಬಹುದು ಅವನು ಅಂತ. ಬಂಧನದ ವಿವರಗಳನ್ನು ಪೊಲೀಸ್ ಠಾಣೆ, ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಕಟಿಸಬೇಕಾಗತ್ತೆ. ಯಾರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಏನಾಗ್ಬಿಡುತ್ತೆ ಎಷ್ಟೋ ಸಂದರ್ಭಗಳಲ್ಲಿ, ಇವತ್ತು ಅರೆಸ್ಟ್ ಮಾಡೋದು, ಸಪೋಸ್ ಇವತ್ತು ಸೋಮವಾರ ಅಂದ್ಕೊಳ್ಳಿ, ಬುಧವಾರ, ಗುರುವಾರ, ಅಲ್ಲಾದರೂ ಗೊತ್ತೇ ಇರಲ್ಲ ಅರೆಸ್ಟ್ ಆಗಿದ್ದಾನೆ ಅಂತ ಗೊತ್ತಾಗಲ್ಲ. ಎಲ್ಲೋ ಊರಿಗೆ ಹೋಗಿದ್ದಾನೆ, ಫೋನ್ ಕೆಟ್ಟೋಗಿರಬೇಕು, ಫೋನ್ ಆಫ್ ಆಗಿರಬೇಕು ಅಂದ್ಕೊಂಡಿರ್ತಾರಲ್ಲ, ಹಾಗಲ್ಲ. ಯಾರನ್ನ ಅರೆಸ್ಟ್ ಮಾಡಿದ್ದೀವಿ ನಾವು ಎನ್ನುವುದನ್ನು ಪೊಲೀಸ್ ಠಾಣೆಯಲ್ಲೂ ಅದು ಬರಬೇಕು. ಬಂಧನದ ವಿವರಗಳು ಜಿಲ್ಲಾ ಕೇಂದ್ರಗಳಲ್ಲೂ ಪ್ರಕಟಿಸಬೇಕಾಗುತ್ತದೆ. ಮಹಿಳೆಯರ ಕೆಲ ಕೇಸ್ಗಳು ಮಹಿಳಾ ಮ್ಯಾಜಿಸ್ಟ್ರೇಟ್ ಸಮಕ್ಷಮದಲ್ಲಿ ದಾಖಲಿಸಬೇಕಾಗತ್ತೆ. ಅವರ ಸಮಕ್ಷಮದಲ್ಲೇ ಕೇಸ್ ದಾಖಲಿಸ್ಕೋಬೇಕು ಅಂತ ಮ್ಯಾಜಿಸ್ಟ್ರೇಟ್ ಮುಂದೆ. ಆರೋಪಿ ಸಂತ್ರಸ್ತರಿಗೆ FIR, ಪೊಲೀಸ್ ವರದಿ, ಚಾರ್ಜ್ ಶೀಟ್, ಇತರೆ ದಾಖಲೆ ಕೊಡಬೇಕಾಗತ್ತೆ. ಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ. ಅದು ಆರೋಪಿ ಆಗಲಿ ಸಂತ್ರಸ್ತರಿಗಾಗಲಿ ಇಬ್ಬರಿಗೂ ಕೂಡ FIR ಪ್ರತಿ ಕೊಡಬೇಕಾಗತ್ತೆ, ಪೊಲೀಸ್ ರಿಪೋರ್ಟ್ ಕೊಡಬೇಕಾಗತ್ತೆ, ಚಾರ್ಜ್ ಶೀಟ್ ಕೊಡಬೇಕಾಗತ್ತೆ, ಇತರೆ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಆರೋಪಿ ಮತ್ತು ಸಂತ್ರಸ್ತರಿಗೆ 14 ದಿನಗಳ ಒಳಗಾಗಿ ಎಲ್ಲ ದಾಖಲೆ ಕೊಡಬೇಕು. ಸಮನ್ಸ್ಗಳನ್ನು ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮದ ಮೂಲಕ ರವಾನಿಸಬಹುದು. ನಮ್ಮ ಮನೆಗೆ ಬರಲಿಲ್ಲ ಲೆಟ್ರು, ಪೋಸ್ಟೇ ಬರಲಿಲ್ಲ, ಯಾರೂ ಲೆಟ್ರ್ ಹಾಕಲಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಸಮನ್ಸ್ ಬಂದಿರೋದು, ಇದೆಲ್ಲ ಹೇಳಕ್ಕೆ ಬರಲ್ಲ. ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮ, ಅದು ವಾಟ್ಸಪ್ಪಲ್ಲಿ ಕೊಡ್ತಾರೋ, ಮೊಬೈಲ್ ಮೂಲಕ ಕೊಡ್ತಾರೋ, SMS ಮೂಲಕ ಕೊಡ್ತಾರೋ, ಇಮೇಲ್ ಮೂಲಕ ಕೊಡ್ತಾರೋ, ಕೊಟ್ಟರೆ ಮುಗೀತು. ನಾವು ಇವನಿಗೆ ಸಮನ್ಸ್ ಕೊಟ್ಟಿದ್ದೀವಿ, ಇವನು ಬರಲಿಲ್ಲ ಸ್ವಾಮಿ, ನಾನು ನೋಡಲಿಲ್ಲ, ಮೊಬೈಲ್ ಆಫ್ ಆಗಿತ್ತು, ಇದೆಲ್ಲ ಹೇಳೋಕ್ಕೆ ಬರಲ್ಲ. ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮದ ಮೂಲಕ ರವಾನಿಸಬಹುದಾಗುತ್ತೆ. ಕೋರ್ಟ್ನಲ್ಲಿ ಪ್ರಕರಣಗಳ ವಿಚಾರಣೆ ಗರಿಷ್ಠ 2 ಸಲ ಮಾತ್ರ ಮುಂದೂಡಬಹುದು.
ವಿಚಾರಣೆ ಮಾಡ್ತೀವಿ ಅಂತ ಹೇಳಿ 20 ಸಲ ಮುಂದೂಡಕ್ಕೆ ಬರಲ್ಲ. ಬರೀ 2 ಸಲ ಮಾತ್ರ ಪೋಸ್ಟ್ಪೋನ್ ಮಾಡಬಹುದು. ಎಲ್ಲ ರಾಜ್ಯಗಳು ಸಾಕ್ಷ್ಯಗಳ ರಕ್ಷಣೆಗೆ ವಿಶೇಷ ಯೋಜನೆಗಳನ್ನು ಜಾರಿಗೊಳಿಸಬೇಕಾಗತ್ತೆ. ಆಯಾ ರಾಜ್ಯಗಳ ಇನ್ಚಾರ್ಜ್ ಬಂದ್ಬಿಡುತ್ತದು. ಯಾವುದೋ ಪ್ರಕರಣದ ಸಾಕ್ಷಿ ಇದ್ದರೆ ಆ ಸಾಕ್ಷಿಯನ್ನು ನಾವು ಕಾಪಾಡ್ಕೊಳ್ಳೋದು ಹೇಗೆ? ಅವ್ನು ಯಾರಾದರೂ ಸಾಯಿಸ್ಬಿಟ್ರೆ, ಅವ್ನು ಹೇಳ್ದಂತೆ ಮಾಡಿದ್ರೆ, ಬೆದರಿಕೆ ಒಡ್ಡಿದ್ರೆ, ಸಾಕ್ಷಿ ನಾಶ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಯಾಕೆ ಬೇಕು ಅಂಥೇಳಿ ಅದರ ರಕ್ಷಣೆಯ ಹೊಣೆ ರಾಜ್ಯಗಳದ್ದಾಗುತ್ತೆ. ಗಂಭೀರ ಅಪರಾಧ ಸ್ಥಳಕ್ಕೆ FSL ತಂಡ ತೆರಳಿ ಸಾಕ್ಷ್ಯ ಸಂಗ್ರಹ ಮಾಡೋದು ಕಡ್ಡಾಯವಾಗಿಬಿಡುತ್ತೆ. ತುಂಬ ದೊಡ್ಡ ಅಫೆನ್ಸ್ ಆಗಿದೆ, ಅಪರಾಧ ನಡೆದಿದೆ ಅಂತ ಹೇಳಿದಾಗ FSL ತಂಡ ಅಲ್ಲೇ ಹೋಗಿ ಸಾಕ್ಷ್ಯಗಳನ್ನು ಅಥವಾ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು. ಅಪರಾಧ ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹಿಸುವ ಪ್ರಕ್ರಿಯೆಯ ವಿಡಿಯೋ ಚಿತ್ರೀಕರಣ ಮಾಡಬೇಕು. ಏನು ನಡೆಯುತ್ತೋ ಅಲ್ಲಿ ಅದರ ವಿಡಿಯೋ ಚಿತ್ರೀಕರಣ ಆಗಬೇಕು. ತಲೆಮರೆಸ್ಕೊಂಡ ಆರೋಪಿಗಳ ವಿಚಾರಣೆ, ಅವರ ವಿರುದ್ಧ ತೀರ್ಪು ನೀಡೋದಕ್ಕೆ ಅವಕಾಶ ಇದೆ. ಅವನು ತಲೆಮರೆಸ್ಕೊಂಡಿದ್ದಾನೆ, ಸಿಕ್ಕೇ ಇಲ್ಲ, ಅವನೇ A1 ಇದ್ದ, ಅವನು 2 ವರ್ಷದಿಂದ ಕಾಣಿಸ್ತಾ ಇಲ್ಲ, ನೋ, ಈ ಕತೆ ಹೇಳಿ ಆ ಕೇಸ್ನೇ ಬಿಟ್ಬಿಡೋಕ್ಕಾಗಲ್ಲ. ಅಥವಾ ಅವನನ್ನು ಶಿಕ್ಷೆಯಿಂದ ಮುಕ್ತ ಹೇಳಕ್ಕೆ ಬರಲ್ಲ. ಅವನು ವಿಚಾರಣೆನೂ ಮಾಡಬಹುದು, ಅವನ ವಿಷಯಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಕೊಡೋಕ್ಕೂ ಅವಕಾಶ ಇರುತ್ತೆ. ನೂತನ ಕಾನೂನಿನ ಪ್ರಕಾರ ಪೊಲೀಸ್ ಠಾಣೆಗೆ ಹೋಗೋದಕ್ಕೆ ಕೆಲವರಿಗೆ ವಿನಾಯಿತಿ ಇದೆ. ಮಹಿಳೆ, ಮಕ್ಕಳು, 60 ವರ್ಷ ಮೇಲ್ಪಟ್ಟವರು, ವಿಶೇಷ ಚೇತನರು, ಅನಾರೋಗ್ಯ ಇದ್ದವರಿಗೆ ವಿನಾಯಿತಿ ಇದೆ. ಸ್ಟೇಷನ್ಗೆ ಹೋಗೇ ಅವ್ರು ಹೇಳಬೇಕು ಅಂತೇನಿಲ್ಲ. ಇನ್ನು ಸೆಕ್ಷನ್ಗಳು ಕೂಡ ಬದಲಾಗಿದೆ. ಇಲ್ಲಿ IPC ಸೆಕ್ಷನ್ ಅವು ಕೂಡ ಬದಲಾಗಿದೆ. ಈಗ IPC ಇದ್ದದ್ದೆಲ್ಲ BNS ಸೆಕ್ಷನ್ ಆಗುತ್ತೆ. 302 ಕೊಲೆಗೆ ದಂಡನೆ ವಿಚಾರ, 103, 304 ನಿರ್ಲಕ್ಷ್ಯದಿಂದ ಮರಣ ಉಂಟು ಮಾಡೋದು ಒಬ್ಬ ವ್ಯಕ್ತಿಗೆ, 106 ಅದು 304B ಆಗುತ್ತೆ. ವಧು ವರದಕ್ಷಿಣೆ ವಿಚಾರಕ್ಕೆ ಮರಣ ಆಗೋದು. 80 ಇದ್ದಿದ್ದು 306 ಆಯಿತು, ಆತ್ಮಹತ್ಯೆಗೆ ಪ್ರೇರಣೆ. ಇದೇ ರೀತಿಯಲ್ಲಿ ಸಾಕಷ್ಟು ಸೆಕ್ಷನ್ಗಳ ಅಡಿಯಲ್ಲಿಯೂ ಕೂಡ ಅವುಗಳು ಎಲ್ಲವೂ ಅದೇ ಇರ್ತವೆ. ಕೆಲವು ಕಡೆ ನಂಬರ್ ಮಾತ್ರ ಚೇಂಜ್ ಆಗಿದೆ. ಅವುಗಳ ನಂಬರ್ ಚೇಂಜ್ ಆಗಿರುತ್ತೆ. ಒಂದಷ್ಟು ಸೆಕ್ಷನ್ಗಳನ್ನು ಕೈ ಬಿಡಲಾಗಿದೆ ಕೂಡ. ಎಲ್ರಿಗೂ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಇಲ್ಲಿ. ಈ ಒಂದು ಹೊಸ ಕಾನೂನು ಪ್ರಕ್ರಿಯೆಗಳು ಶುರುವಾಗ್ತಾ ಇದೆಯಲ್ಲ, ಇವತ್ತಿನಿಂದ ಹೊಸ ಕಾನೂನು ಜಾರಿ ಆಗ್ತಾ ಇದೆಯಲ್ಲ, ಇದ್ರ ಪ್ರಕಾರ ಹೋದಾಗ ಹಳೆ ಕೇಸ್ಗಳ ಕಥೆ ಏನು? ಹಳೆ ಕೇಸ್ಗಳಿಗೂ ಕೂಡ ಈ ಒಂದು ಕಾನೂನಿನ ಅಡಿಯಲ್ಲಿಯೇ ವಿಚಾರಣೆ ಮಾಡ್ತಾರಾ? ಸಾಕ್ಷ್ಯ ಸಂಗ್ರಹ ಮಾಡ್ಕೊಳ್ತಾರಾ? ಡಿಜಿಟಲ್ ಎವಿಡೆನ್ಸ್ಗಳು, ಈಗ ಹಿಂದಿನ ಕೇಸ್ಗಳಲ್ಲಿ ಮೊಬೈಲ್ದೊಂದು ವಿಷಯನೇ ಅಲ್ಲ, ಯಾರೋ ಶೂಟ್ ಮಾಡಿದರೆ ಇನ್ನೊಬ್ರಿಗೆ ಫಾರ್ವರ್ಡ್ ಮಾಡಿಬಿಟ್ಟಿದ್ರೆ ಮೂಲ ಮೊಬೈಲಲ್ಲಿ ಇದ್ದಿದ್ದು ಏನಾಯ್ತು ಹಾಗಾದರೆ? ಇದು ಯಾರೋ ಮಾರ್ಫ್ ಮಾಡಿಬಿಟ್ಟಿದ್ದಾರೆ, ಇದು ಫಾರ್ವರ್ಡ್ ಆಗಿರೋದು, ಇದು ಆ್ಯಕ್ಚುಯಲ್ ಟೈಮ್ ಮ್ಯಾಚ್ ಆಗ್ತಾ ಇಲ್ಲ, ಈ ಥರ ಕಥೆಗಳನ್ನು ಹೇಳಿ ಕೇಸ್ ಬಿದ್ದು ಹೋಗಿರ್ತಕ್ಕಂಥ ಉದಾಹರಣೆಗಳೂ ಇದೆ. CCTV ಫುಟೇಜ್ ಅದನ್ನು ಒಂದು ಮ್ಯಾಟ್ರೇ ಅಲ್ಲ, ಯಾವುದೋ ಫೋನ್ ರೆಕಾರ್ಡಿಂಗು ಒಂದು ವಿಷಯನೇ ಅಲ್ಲ, ಅದು ಯಾರೋ ಮಿಮಿಕ್ ಮಾಡಿರಬಹುದು, ಈ ಥರದ್ದೆಲ್ಲ ಇತ್ತಲ್ಲ. ಇದೆಲ್ಲ ಹೋಗಿ ಈಗ ಡಿಜಿಟಲ್ ಅಥವಾ ಈ ಸಮೂಹ ಸಂವಹನ ಮಾಧ್ಯಮದ ಮುಖಾಂತರವಾಗಿ ಬರ್ತಿರ್ತಕ್ಕಂಥ ಸಾಕ್ಷ್ಯಗಳಿದೆಯಲ್ಲ, ಇವು ಕೂಡ ಈ ಕಾನೂನಿನ ಪ್ರಕಾರವಾಗಿ ಬಹಳ ಮಹತ್ವದ ಪಾತ್ರವನ್ನು ಇಲ್ಲಿ ವಹಿಸ್ತಾ ಇವೆ. ಹಾಗಾದರೆ ದರ್ಶನ್ ಆರೋಪಿಯಾಗಿರ್ತಕ್ಕಂಥ ಮರ್ಡರ್ ಕೇಸ್ಗೆ 3 ಹೊಸ ಕಾನೂನುಗಳು ಒಂದು ವೇಳೆ ಅನ್ವಯ ಆದರೆ ಏನಾಗುತ್ತೆ ಅಂತ ಬಹಳ ಇಂಪಾರ್ಟೆಂಟ್ ಇದು. ಕಾರಣ ದರ್ಶನ್ ಆರೋಪಿಯಾಗಿರ್ತಕ್ಕಂಥ ಮರ್ಡರ್ ಕೇಸ್ನಲ್ಲಿ ಡಿಜಿಟಲ್ ಎವಿಡೆನ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವ್ಯಕ್ತಿ ಅಲ್ಲಿದ್ದ, ಅವನು ಗುಂಪಿತ್ತು, ಅವನೇನೋ ಅಲ್ಲಿ ಕೆಲಸ ಮಾಡಿದ್ದ, ಹೊಡೆದಿದ್ದ, ಸಾಯಿಸಿದ್ದ ಅನ್ನೋದಕ್ಕೆ ಡಿಜಿಟಲ್ ಎವಿಡೆನ್ಸ್ಗಳು ಈ ಹಿಂದೆ ಮುಖ್ಯ ಆಗ್ತಿರ್ಲಿಲ್ಲಪ್ಪ. ತುಂಬ ದೊಡ್ಡದಾಗೇನು ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಅದನ್ನು ಹೇಗೆ ಬೇಕಾದರೂ ತಿರುಚಬಹುದಾಗಿತ್ತು, ಅಲ್ಲಗಳೆಯಬಹುದಾಗಿತ್ತು. ಫಾರೆನ್ಸಿಕ್ ರಿಪೋರ್ಟ್ ಒಂದು ಬಂದು ಇದು ಮೂಲ ವಿಡಿಯೋ ಅಲ್ಲಪ್ಪ, ಇದು ಸ್ವಲ್ಪ ಟೈಮ್ ಚೇಂಜ್ ಆಗಿದೆ, ಈ ಮೊಬೈಲಲ್ಲಿ ಶೂಟ್ ಆಗಿಲ್ಲ, ಇನ್ನೊಂದು ಮೊಬೈಲ್ಗೆ ಹೋಗಿದೆ ಅಂದರೆ ಮುಗೀತು. ಇನ್ನೊಂದು ಮೊಬೈಲ್ ಹೋಗಿದೆ ಅಂತ ಹೇಳಿದ್ರೇ ಅದೇನೋ ಮಾರ್ಫ್ ಆಗಿಬಿಟ್ಟಿದೆ ಅಂತ ಅಂದರೆ ಅದರದ್ದು ವ್ಯಾಲ್ಯೂ ಕಳ್ಕೊಂಡ್ಬಿಡ್ತಾ ಇತ್ತು. ಆ ರೀತಿಯಲ್ಲಿ ಈ ಹೊಸ ಕಾನೂನು ಅನ್ವಯವಾದರೆ ದರ್ಶನ್ಗೆ ಏನು ಪ್ರಾಬ್ಲಮ್ ಆಗುತ್ತೆ? ಮೊದಲೆಲ್ಲ ಡಿಜಿಟಲ್ ಎವಿಡೆನ್ಸ್ಗಳು ಒಂದು ವಿಷಯ ಅಲ್ಲ, ಈಗ 3 ಹೊಸ ಕಾನೂನು ಬಂದಿದೆಯಲ್ಲ, ಇದರಲ್ಲಿ ಡಿಜಿಟಲ್ಗೆ ಜಾಸ್ತಿ ಪ್ರಾಧಾನ್ಯತೆ ಇದೆ. CCTVನೋ, ಮೊಬೈಲ್ ಕಾಲೋ, ಅವರ ಲೊಕೇಶನ್ಗಳೋ, ಟವರ್ ಡಂಪೋ, ಅಥವಾ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಸಿಕ್ಕಿರತಕ್ಕಂಥ CCTV ಫುಟೇಜ್ಗಳು, ಆರೋಪಿ ಮತ್ತು ಇವರ ನಡುವಿನ ಯಾರು ಸತ್ತೋದಂಥ ವ್ಯಕ್ತಿ ನಡುವಿನ ಸಂಭಾಷಣೆಗಳು, ಇದಕ್ಕೆ ಇವರು ಯಾವ್ಯಾವ ರೀತಿಯಲ್ಲಿ ಇವರು ಬೇರೆ ವೆಬ್ ಆ್ಯಪ್ಗಳನ್ನು ಬಳಸ್ಕೊಂಡ್ರಾ, ಅಥವಾ ಯಾವ್ದಾದ್ರು ವಾಟ್ಸಪ್ ಕಾಲನ್ನು ಮಾಡ್ಕೊಂಡ್ರಾ, ಇವರು ಫೇಸ್ಬುಕ್ ಬಳಸಿದ್ದಾರಾ, ಟೆಲಿಗ್ರಾಮನ್ನು ಬಳಸ್ಕೊಂಡಿದ್ದಾರಾ, ಇನ್ಸ್ಟಾಗ್ರಾಮ್ ಬಳಸ್ಕೊಂಡ್ರಾ, ಅದು ಕೂಡ ಪ್ರಬಲವಾದಂಥ ಸಾಕ್ಷ್ಯಗಳಾಗಬಹುದು. ಈ ಕೇಸ್ಗಳು ಒಂದು ವೇಳೆ ಕೇಳಬೇಕು, ನಾನು ವಕೀಲರನ್ನು ಕೇಳ್ತೀನಿ, ಯಾವತ್ತೋ ಕೊಲೆ ನಡೆದಿರೋದು ಇದು ಜಾರಿ ಬರ್ತಿರೋದು ಜುಲೈ 1ರಿಂದ. ಹೀಗಾದಾಗ ಹಿಂದಿನ ಅಥವಾ ನಿಕಟಪೂರ್ವ ಕೇಸ್ಗಳಿಗೆ ಈ ಹೊಸ ಕಾನೂನನ್ನು ಅಳವಡಿಸಬಹುದಾಗುತ್ತಾ? ದರ್ಶನ್ಗೆ ಇದು ಕಂಟಕ ಆಗಬಹುದಾ ಅಂತ. ದರ್ಶನ್ಗೆ ಇದರಲ್ಲಿ ಒಂದು ವೇಳೆ ಆ ಥರ ಏನಾದರೂ ಇದು ಹೊಸ ಕಾನೂನು ಪ್ರಕಾರ ಒಂದು ವೇಳೆ ಕೇಸನ್ನು ಇವರು ವಿಚಾರಣೆ ಮಾಡ್ಕೊಂಡು ಹೋದರೆ ಶೀಘ್ರ ಶಿಕ್ಷೆ ಆಗಬಹುದು ತಪ್ಪಿತಸ್ಥರಿಗೆ. ಹೊಸ ಕಾನೂನು ಪ್ರಕಾರ 60 ದಿನಗಳ ಒಳಗೇ ಚಾರ್ಜ್ ಶೀಟ್ ಹಾಕಬೇಕಾಗುತ್ತೆ. ಮೊದಲೇನಿತ್ತು 7 ವರ್ಷ ಒಳಪಟ್ಟಿನ ಶಿಕ್ಷೆ
7 ವರ್ಷಕ್ಕೆ ಒಳಗಡೆ ಇದೆಯಪ್ಪ ಶಿಕ್ಷೆ ಇದು, 7 ವರ್ಷಕ್ಕೆ ಮೇಲಿಲ್ಲ ಇಂಥ ಅಪರಾಧ, ಶಿಕ್ಷೆ ಅಪರಾಧ ಇದು ಅಂತ ಬಂದಾಗ 7 ವರ್ಷ ಒಳಗಡೆ ಇದ್ದರೆ 60 ದಿನದಲ್ಲಿ ಚಾರ್ಜ್ ಶೀಟ್ ಆಗಬೇಕು ಅಂತ, 7 ವರ್ಷ ಮೇಲಿದ್ದರೆ 90 ದಿನ ಬೇಕು ಅಂತ. ಅದರದ್ದು ಚಾರ್ಜ್ ಶೀಟ್ ಹಾಕೋಕ್ಕೆ 90 ದಿನ ಟೈಮ್ ಸಿಗ್ತಾ ಇತ್ತು. ಈಗ ಹಾಗಲ್ಲ, ಹೊಸ ಕಾನೂನಾದರೆ 60 ದಿನಗಳ ಒಳಗೆ ಚಾರ್ಜ್ ಶೀಟನ್ನು ಹಾಕಬೇಕು. ವಿಚಾರಣೆ ಮುಗೀತು ಅಂದ್ಕೊಳ್ಳಿ, 45 ದಿನಗಳ ಒಳಗೇ ತೀರ್ಪು ಕೊಡಬೇಕು. ನಟ ದರ್ಶನ್ ಕೇಸಲ್ಲೂ ಕೂಡ ಈ ಕಾನೂನು ಅನ್ವಯವಾಗುತ್ತಾ ಅಂತ ಒಂದು ದೊಡ್ಡ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ಇದಕ್ಕೆ ನಮ್ಮೊಂದಿಗೆ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ಮಂಜುನಾಥ್ ಅವರಿದ್ದಾರೆ. ಮಂಜುನಾಥ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಇಲ್ಲಿ ಪ್ರಶ್ನೆ, ಈಗ ಇವತ್ತಿನಿಂದ ಹೊಸ ಕಾನೂನು ಸರ್, 3 ಹೊಸ ಕಾನೂನುಗಳು: ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ. ಈ 3 ಪ್ರಕಾರ ಹೋದರೆ ಸರ್, ಈಗ ದರ್ಶನ್ ಕೇಸು, ನಾವು ಎಲ್ರಿಗೂ ಇರೋದು ಒಂದು ಕುತೂಹಲ ಕೇಳ್ತಾ ಇದ್ದೀನಿ. ದರ್ಶನ್ ಕೇಸು ಈಗ ಜುಲೈ 1ರ ಈ 3 ಕಾಯ್ದೆಗಳ ಅಡಿಯಲ್ಲಿ ಬರ್ತಾ ಇದೆಯಾ? ಕಾರಣ ಎಷ್ಟೇ, ಡಿಜಿಟಲ್ ಎವಿಡೆನ್ಸ್ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಈ 3 ಕಾನೂನುಗಳ ಪ್ರಕಾರ. ದರ್ಶನ್ ಕೇಸು 8ನೇ ತಾರೀಕೇನೋ ಮರ್ಡರ್ ಆಗಿರೋದು, 1-2 ದಿನ ಆದ್ಮೇಲೆ ಸಿಕ್ಕಿರೋದು ಅಂತ ಬಂದಾಗ ಈ ಕೇಸ್ ಯಾವ ಇದ್ರ ಮೇಲೆ ವಿಚಾರಣೆ ಆಗುತ್ತೆ ಸರ್? ಈಗ ಆ ವಿಚಾರವಾಗಿ ಸಂಪೂರ್ಣವಾಗಿ ಕಾನೂನಿನ ವಲಯದಲ್ಲೇ, ನ್ಯಾಯಾಲಯಗಳ ವಲಯದಲ್ಲೇ ಒಂದು ಸಣ್ಣ ಗೊಂದಲ ಇದೆ. ಓಕೆ. ಯಾಕೆ ಅಂತ ಹೇಳಿದ್ರೆ, ಈಗ ಎಲ್ಲರೂ ಹೇಳುವಂತೆ ಯಾವುದು ನಿನ್ನೆಯವರೆಗೂ ಯಾವ ಕೇಸುಗಳು ದಾಖಲಾಗಿದೆಯೋ ಪೊಲೀಸ್ ಸ್ಟೇಷನ್ ನಲ್ಲಿ, ಅದೆಲ್ಲದಕ್ಕೂ ಹಳೆಯ ಕಾನೂನನ್ನೇ ಅಳವಡಿಸಿ ತೀರ್ಪು ಕೊಡಬೇಕು. ಇವತ್ತು ಬೆಳಗ್ಗೆಯಿಂದ ಯಾವ್ದಾದ್ರು ಒಂದು ಹೊಸ ಕೇಸ್ ರಿಜಿಸ್ಟರ್ ಆಗಿದ್ರೆ ಅಂತಹ ಕೇಸುಗಳಿಗೆ ಹೊಸ ಕಾನೂನನ್ನ ಅಳವಡಿಸಬೇಕು ಅನ್ನುವಂಥದ್ದು ಒಂದು ಧೋರಣೆ ಇದೆ. ಆದ್ರೆ ಆ ಬಗ್ಗೆ ಸ್ವಲ್ಪ ಒಂದು ಸಣ್ಣ ಗೊಂದಲನೂ ಇದೆ. ಆದ್ರೂ ಗೊಂದಲ ಈಗ ಕ್ಲಿಯರ್ ಆಗುತ್ತೆ. ಏನಪ್ಪಾ ಅಂದ್ರೆ, ನಮ್ಮ ಹಳೆಯ ಹಿಂದಿನ ಕಾನೂನುಗಳನ್ನೆಲ್ಲ ಯಾವ ರೀತಿ ಪರಿಪಾಲಿಸಿದ್ದಾರೆ ಅಂತ ನೋಡಿದ್ರೆ, ನಮಗೆ ಹಳೆಯ ಯಾವುದೇ ಒಂದು ಕಾನೂನನ್ನ ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಇರುತ್ತೆ. ಅಂದ್ರೆ ಮುಂದಕ್ಕಿರುತ್ತೆ, ಅದು ರೆಟ್ರೋಸ್ಪೆಕ್ಟಿವ್ ಇರಲ್ಲ. ರೆಟ್ರೋಸ್ಪೆಕ್ಟಿವ್ ಅಂದ್ರೆ ಹಿಂದಿನಿಂದ ಬರೋದು, ಪ್ರಾಸ್ಪೆಕ್ಟಿವ್ ಅಂದ್ರೆ ಮುಂದಕ್ಕೆ ಹೋಗೋದು. ಈಗ ಹೊಸ ಈ 3 ಕಾನೂನುಗಳು ಕೇಂದ್ರ ಸರ್ಕಾರನೇ ಹೇಳಿರೋ ಹಾಗೆ ಇವತ್ತಿನಿಂದ ಜಾರಿಗೆ ಕೊಡ್ತಾ ಇರೋದ್ರಿಂದ, ಇದು ಈಗ ದರ್ಶನ್ ಅವ್ರ ಕೇಸ್ಗೆ ಆಲ್ಮೋಸ್ಟ್ ಹಳೆಯ ಕಾನೂನು ಏನಿದೆ ಅದೇ ಅಪ್ಲೈ ಆಗುತ್ತೆ, ಹೊಸ ಕಾನೂನು ಅಪ್ಲೈ ಆಗೋದಿಲ್ಲ ಸರ್. ಅಂದರೆ ಈಗ ದರ್ಶನ್ ಕೇಸಲ್ಲಿ ಸರ್, ಈಗ ಒಂದು ಮರ್ಡರ್ ಕೇಸ್ ಅಂತ ಬಂದಾಗ ಪ್ರತ್ಯಕ್ಷ ಸಾಕ್ಷಿಗಳು ಯಾವಾಗಲೂ ಬಲವಾದ ಎವಿಡೆನ್ಸ್ ಆಗಿಬಿಡ್ತಾರೆ. ಈಗ ಪ್ರಭಾವಿ, ನಾನು XYZ ದರ್ಶನ್ ಅಂತ ಮಾತಾಡ್ತಿಲ್ಲ, XYZ ಅಂತ ಮಾತಾಡ್ತಾ ಇದ್ದೀನಿ. ಪ್ರಭಾವಿಯೊಬ್ಬನ ಒಂದು ಕೇಸ್ ಇದ್ದಾಗ ಯಾರೇ ಆಗಲಿ ಮಾತನಾಡಕ್ಕೆ ಹೆದರ್ಕೊಳ್ತಾರೆ. ಇವತ್ತು ಬಂದು ಹೇಳ್ಬೋದು, ಒಂದಿನ ನೆಕ್ಸ್ಟ್ ದಿನ ಕೇಳಿದಾಗ ಇಲ್ಲ ಸ್ವಾಮಿ ಸರಿಯಾಗಿ ನೋಡಲಿಲ್ಲ, ಏನೋ ಒತ್ತಡದಲ್ಲಿದ್ದರೆ ನಂಗೆ ಹುಷಾರಿರಲಿಲ್ಲ, ಕಣ್ಣೇ ಸರಿಯಾಗಿ ಕಾಣಿಸ್ತಿರಲಿಲ್ಲ ನನಗೆ ಅಂತ ಹೇಳ್ಬಿಡ್ತಾರೆ. ದರ್ಶನ್ ಕೇಸಲ್ಲಿ ಇದು ಏನೇ ಬರಲಿ, ಈಗ ರೇಣುಕಾಸ್ವಾಮಿ ಮರ್ಡರ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಸಾಕ್ಷ್ಯಗಳು ಪ್ರಧಾನವಾಗ್ತವೆ ಸರ್. ಡಿಜಿಟಲ್ CCTVನೋ, ವಾಟ್ಸಪ್ ಕಾಲೋ, ಇವರು ಸತ್ತ ನಂತರ ಏನಾಯಿತು, ಸಾಯಕ್ಕೆ ಮುಂಚೆ ಏನಾಯಿತು, ಪ್ಲಾಂಟ್ ಕಿಡ್ನಾಪ್, ಇದೆಲ್ಲವೂ ಕೂಡ ಬರೋದು ಡಿಜಿಟಲ್ ಆಧಾರದ ಮೇರೆಗೆನೆ. ಅಷ್ಟರ ಮಟ್ಟಿಗೆ ಒಂದು ರಿಲೀಫ್ ಅಂತ ಅಂದ್ಕೋಬಹುದಾ ದರ್ಶನ್ ಇದನ್ನ? ಇಲ್ಲ, ಹೌದು, ಒಂದು ರೀತಿಯಲ್ಲಿ ಅವರ ದೃಷ್ಟಿಯಿಂದ ನೋಡಿದಾಗ ರಿಲೀಫೇ ಇರ್ಬೋದು. ಯಾಕೆಂದ್ರೆ ದರ್ಶನ್ ಅವರ ಕೇಸಿನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿಗಿಂತ ಪರೋಕ್ಷ ಸಾಕ್ಷಿಗಳು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಆಧಾರದ ಮೇಲೆ ನಿಂತಿದೆ. ಆದರೆ ಈ ಹೊಸ ಕಾನೂನು ಏನು ಇವತ್ತಿನಿಂದ ಜಾರಿಗೆ ಬಂದಿದೆ, ಅದರಲ್ಲಿ ಪ್ರಾಮುಖ್ಯತೆಯನ್ನ ಕೊಟ್ಟಿರುವಂತದ್ದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗೆ, ಡಿಜಿಟಲ್ ಎವಿಡೆನ್ಸ್ಗೆ ಮತ್ತು ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಆಗಬಹುದಾದಂತ ಅಪರಾಧಗಳಲ್ಲಿ ಹೆಚ್ಚಿನ ರಕ್ಷಣೆಯನ್ನ ಅವರಿಗೆ ಕೊಡಲಾಗಿದೆ. ಮಹತ್ತರವಾದ ಬದಲಾವಣೆ ಅಂದ್ರೆ ಅದೇ. ಅಂದ್ರೆ ಎಲೆಕ್ಟ್ರಾನಿಕ್ ಮತ್ತೆ ಡಿಜಿಟಲ್ ಏನು ಇವರು ಸಾಕ್ಷಿಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಮತ್ತು ಅದನ್ನ ನೇರವಾದ ಸಾಕ್ಷಿ ಅಂತ ಪರಿಗಣಿಸುವಂತಹ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡಲಾಗ್ತಾ ಇದೆ. ಆದ್ರೆ ಇದೆಲ್ಲ ನೀವು ತಾವೇನಾದ್ರೂ ದರ್ಶನ್ ಕೇಸಿನ ದೃಷ್ಟಿಯಿಂದ ಕೇಳಿದ್ರೆ ಅದು ಅವ್ರಿಗೆ ಇದು ಅಪ್ಲೈ ಆಗಲ್ಲ. ಆದ್ರೆ ಇವತ್ತಿಂದ ಮುಂದೆ ಬರ್ತಕ್ಕಂಥವ್ರಿಗೆ ಇದು ಬಹಳ ದೊಡ್ಡ ಒಂದು ಸಾಕ್ಷಿಯಾಗಿ. ಸರ್, ಈ ಕೇಸ್ನ ಜಿಜ್ಞಾಸೆ ಏನು ಅಂದ್ರೆ, ದೊಡ್ಡ ಜಿಜ್ಞಾಸೆ ಏನು ಅಂತ ಹೇಳಿದ್ರೆ, ಈಗ ನೋಡಿ 8ನೇ ತಾರೀಕು ಆಗಿದೆ, ಅವ್ರಿಗೆ FIR ಆಯಿತು ಅನ್ನೋದು ಒಂದು ಭಾಗ. ಚಾರ್ಜ್ ಶೀಟ್ ಹಾಕಬೇಕು ಅಂದ್ರೆ 90 ದಿನಗಳ ಕಾಲದ ಟೈಮ್ ಇರುತ್ತೆ ಸರ್, ಇವ್ರಿಗೆ 90 ಡೇಸ್ ಟೈಮ್ ಇರುತ್ತೆ. ಚಾರ್ಜ್ ಶೀಟ್ನ ಹಳೆ ಕಾನೂನು ಬುಕ್ ಓದ್ಕೊಂಡು ಬರೀಬೇಕಾ, ಅವರು ಹೊಸ ಕಾನೂನು ಬುಕ್ ಓದ್ಕೊಂಡು ಬರೀಬೇಕಾಗ ಅಂತ? ಅಲ್ಲ, ಈಗ ಅವರಿಗೆ 90 ದಿವಸನೇ ಟೈಮ್ ಇರುತ್ತೆ. ಹೌದು, ಇದರಲ್ಲಿ ಹೊಸ ಕಾನೂನಲ್ಲಿ 60 ವರ್ಷ, ಯಾಕಂದ್ರೆ ಜೀವಾವಧಿ ಶಿಕ್ಷೆ, ಮರಣದಂಡನೆ ಅಂತ ಶಿಕ್ಷೆ ಇರೋದ್ರಿಂದ ಇದಕ್ಕೆ ಈಗ ಹೊಸ ಕಾನೂನಿನ ಪ್ರಕಾರ 60 ದಿವಸದೊಳಗೆ ಹಾಕ್ಬೇಕು.
ಆದ್ರೆ ಇವ್ರನ್ನ ಬಂಧಿಸಿರೋದು ಅದಕ್ಕಿಂತ ಮುಂಚೆ ಆದ್ರಿಂದ ಅವರಿಗೆ 90 ದಿವಸದೊಳಗೂ ಅವಕಾಶ ಇರುತ್ತೆ. ಇನ್ನು ಜಡ್ಜ್ಮೆಂಟ್ಗೆ ಸಹ ಏನ್ ಟೈಮ್ ಲಿಮಿಟ್ 45 ದಿವಸ ಫಿಕ್ಸ್ ಮಾಡಿದ್ದಾರೆ. ಇದು ಮುಗಿದ ತಕ್ಷಣ, ವಿಚಾರಣೆ ಮುಗಿದ ತಕ್ಷಣ ಅದು ಸಹ ದರ್ಶನ್ ಕೇಸಲ್ಲಿ ಅಪ್ಲೈ ಆಗೋದಿಲ್ಲ. ಓಕೆ ಮಂಜುನಾಥ್ ಸರ್, ಇಲ್ಲಿ ಇನ್ನೊಂದು ಏನಂದ್ರೆ ಈಗ ಡಿಜಿಟಲ್ ಏನೋ ನಾವು ದೊಡ್ಡದಾಗಿ ಹಿಂದೆ ಪರಿಗಣಿಸ್ತಾ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ತೀರಾ ಕಳಪೆಯಾಗಿ ಡಿಜಿಟಲ್ ಎವಿಡೆನ್ಸ್ಗಳನ್ನು ಕನ್ಸಿಡರ್ ಮಾಡುವಂತಹ ಕಾನೂನುಗಳಿದ್ವಾ ನಮ್ಮಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅದರ ಮಹತ್ವ ಜಾಸ್ತಿ ಆಗ್ತಿದೆ ಅಂತನಾ ಅಥವಾ ತೀರಾ ದುರ್ಬಲವಾಗಿದ್ದವು ಅದೆಲ್ಲವನ್ನು ಆಮೂಲಾಗ್ರವಾಗಿ ನಾವು ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಹೊಸ ಕಾನೂನು ಅಂತ? ನೋಡಿ, ಎಲ್ಲ ವಿಚಾರಗಳಲ್ಲೂ ಕಾಲ ಕಳೆದಂತೆ ಪರಿವರ್ತನೆ ಬೇಕಾಗುತ್ತೆ. ಯಾಕಂದ್ರೆ ಸಮಾಜನೂ ಪರಿವರ್ತನೆ ಆಗ್ತಾ ಹೋಗುತ್ತೆ. ಈಗ ಎಷ್ಟೋ ಈಗ ನಡೀತಾ ಇರುವಂತಹ ಅಪರಾಧಗಳು ಹಿಂದೆ ಇರಲೇ ಇಲ್ಲ. ಈಗ ಮೊಬೈಲ್ ನಲ್ಲಿ ಮಾಡುವಂತ ಅಪರಾಧಗಳು, ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂತ ಅಪರಾಧಗಳು, ಇದೆಲ್ಲ ಏನಿದೆ ಇದೆಲ್ಲ ಹಿಂದಿನ ಜನ ಗೊತ್ತೇ ಇರಲಿಲ್ಲ. ಮತ್ತೆ ನಮ್ಮ ಈ ಎಲ್ಲ 3 ಕಾನೂನುಗಳು 18, 19ನೇ ಶತಮಾನದ್ದು, ಬ್ರಿಟಿಷರ್ ಕಾಲದಲ್ಲಿ ಮಾಡಿದಂತ ಕಾನೂನು. ಅದಕ್ಕೆ ಒಂದು ಪರಿವರ್ತನೆ ಬೇಕಾಗಿತ್ತು. ಈಗ ಪರಿವರ್ತನೆಯನ್ನ ಅವರು ತಂದಿದ್ದಾರೆ. ಅಂದ್ರೆ ಮುಂದೆ ಯಾರು ಯೋಚನೆ ಮಾಡಿರಲಿಲ್ಲ ಇಂತಹದೊಂದು ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಇಷ್ಟೆಲ್ಲ ಪ್ರಗತಿಯನ್ನ ನಾವು ಸಾಧಿಸ್ತೀವಿ, ಇಂತಹ ಒಂದು ಸಾಧ್ಯತೆಗಳಿದೆ ಅನ್ನೋದು ಗೊತ್ತಿರಲಿಲ್ಲ. ಅದ್ಯಾವುದು ಇರಲಿಲ್ಲ. ಅದನ್ನ ಈಗ ಅಳವಡಿಸಿದ್ದಾರೆ. ಅದು ಅಳವಡಿಸಿರೋದು ಈಗಿನ ಕಾಲಕ್ಕೆ ಸೂಕ್ತವಾಗಿದೆ ಅದು. ಓಕೆ. ಹೌದು ಸರ್. ಥ್ಯಾಂಕ್ ಯು ಮಂಜುನಾಥ್ ಸರ್, TV5 ಜೊತೆ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು.